ಬ್ರ್ಯಾಟ್. ಇದು ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿ ಶಶಾಂಕ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಬನ್ನಿ ಸಿನಿಮಾ ಹೇಗಿದೆ, ಏನನ್ನಿಸ್ತು ಎಲ್ಲ ಮಾತಾಡ್ಕೊಂಡು ಬರೋಣ. ಸಿನಿಮಾದ ಒಂದ್ಲೈನ್ ವಿಚಾರಕ್ಕೆ ಬಂದ್ರೆ, ಕಥೆಯ ಮುಖ್ಯ ಪಾತ್ರ ಕ್ರಿಸ್ಟಿಗೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಮಿಡಲ್ ಕ್ಲಾಸ್ ಲೈಫಿಂದ ಸಾಕಾಗಿ ಹೋಗಿರ್ತಾನೆ. ಕ್ರಿಕೆಟ್ ಬೆಟ್ಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಮನೆಯಲ್ಲಿ ಅಪ್ಪ ಬೇರೆ ಪ್ರಾಮಾಣಿಕ ಕಾನ್ಸ್ಟೇಬಲ್. ಹೀಗಿರುವಾಗ ಕ್ರಿಸ್ಟಿ ದುಡ್ಡು ಮಾಡಿದ್ನ, ಅವನಿಗೆ ಬೇಕಾಗಿರೋ ಲೈಫ್ ಲೀಡ್ ಮಾಡಿದ್ನ ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ, ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಮೆಸೇಜ್ ಕೊಡಬೇಕು. ಬೆಟ್ಟಿಂಗ್ ಇಂದ ಆಗೋ ಪ್ರಾಬ್ಲಮ್ಸ್, ಲೈಫ್ ಸ್ಟ್ರಗಲ್ಸ್, ಫಸ್ಟ್ಗೆ ದುಡ್ಡು ಬರುತ್ತೆ, ಆಮೇಲೆ ದುಡ್ಡೆಲ್ಲ ಸೋತು ಲೈಫ್ ಹಾಳಾಗೋಗುತ್ತೆ, ಈ ಎಲ್ಲ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿ ಇದೇ ಮೇನ್ ಪಾಯಿಂಟ್ ತರ ತೋರಿಸಿಲ್ಲ. ಅಂದ್ರೆ ಆ ವಿಷಯ ಕನ್ವೆ ಆಗಬೇಕು, ಆಗತ್ತೆ. ಹಂಗಂತ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಎಲ್ಲೂ ಮಿಸ್ ಆಗಲ್ಲ. ಆ ಥರ ಟ್ರೀಟ್ಮೆಂಟ್ ಇರೋದ್ರಿಂದ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಕ್ರಿಸ್ಟಿ ಕ್ಯಾರೆಕ್ಟರ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ರಿಂದ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ಫ್ಯಾಕ್ಟ್ ಈ ಥರ ಕಥೆಗಳಲ್ಲಿ ಆಡಿಯನ್ಸ್ ಈಸಿಯಾಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ಗೆಸ್ ಮಾಡಿದರೆ ಅಷ್ಟು ವರ್ಕ್ ಆಗಲ್ಲ. ಇಲ್ಲಿ ಆದಷ್ಟು ಆ ಪಾಯಿಂಟ್ನ ಹೈಡ್ ಮಾಡಿ ಕ್ಲೈಮ್ಯಾಕ್ಸ್ ತನಕ ತಗೊಂಡು ಬಂದಿದ್ದಾರೆ, ಅದು ಇಷ್ಟ ಆಯಿತು. ಯಾರಾದರೂ ಗೆಸ್ ಮಾಡಿದ್ರು ಅದು ಹೇಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಡಾರ್ಲಿಂಗ್ ಕೃಷ್ಣ ಅವರನ್ನ ನೋಡಿದ ತಕ್ಷಣ ಬೆಟ್ಟಿಂಗ್ ಆಡಿ ದುಡ್ಡು ಮಾಡೋಣ ಅನ್ನೋ ಮೈಂಡ್ ಸೆಟ್ ಅವನಿಗೆ ಇದೆ ಅನ್ನೋ ಥರ ಗೊತ್ತಾಗಬೇಕು. ಆ ಥರ ಪಾತ್ರಕ್ಕೆ ಇವರು ಮಾಡಿರೋ ಆ್ಯಕ್ಟಿಂಗ್ ಸೂಟ್ ಆಗಿದೆ. ಕಥೆಯಲ್ಲಿ ಬಿಲ್ಡ್ ಆಗಿರೋ ಕೆಲವೊಂದು ಸಬ್ಪ್ಲಾಟ್ಸ್ಗೆ ರೆಸೊಲ್ಯೂಷನ್ ಕೊಡೋದಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ ಹೆಲ್ಪ್ ಮಾಡಿದೆ. ಒಂದು ಸಾಂಗ್ ಇರಲಿ ಅನ್ನೋ ಥರ ಆ್ಯಡ್ ಮಾಡಿಲ್ಲ, ಅದು ಕೂಡ ಪಾಸಿಟಿವ್. ಸಿನಿಮಾದಲ್ಲಿ ಕೆಲವೊಂದು ಕಡೆ ಒನ್ ಲೈನರ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ ಸಿಚುವೇಶನ್ಸ್ಗೆ ತೆಂಡೂಲ್ಕರ್ 100 ಸೆಂಚುರಿ ಹೊಡಿಬೇಕು ಅಂದರೆ ಕೋಚ್ ಕೂಡ ಹೊಡೆದಿರ್ಬೇಕಾ, ಈ ಥರ ತುಂಬ ಇದಾವೆ, ವರ್ಕ್ ಆಗಿದೆ. ಆ್ಯಂಡ್ ಸಿನಿಮಾ ಸ್ಟಾರ್ಟ್ ಟು ಎಂಡ್ ಎಂಗೇಜಿಂಗ್ ಆಗಂತೂ ಇದೆ. ಸಿನಿಮಾ ಇಂಟ್ರೆಸ್ಟ್ ಕಳ್ಕೋತಿದೆ ಅಂತ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಪಾಯಿಂಟ್ನ ತಂದು ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಸಿನಿಮಾ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಿರುವಾಗ ಸೆಕೆಂಡ್ ಹಾಫಲ್ಲಿ ಬಂದ ಸಾಂಗ್ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು. ಮತ್ತು ಫ್ರೆಂಡ್ಸ್ ನಡುವೆ ಇರೋ ಎಮೋಷನ್ನ ಇನ್ನೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದರೆ ಕ್ಲೈಮ್ಯಾಕ್ಸಲ್ಲಿ ಆಗೋ ವಿಷಯಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗ್ತಿದ್ವೇನೋ ಅಂತ ಅನಿಸ್ತು. ಆ್ಯಂಡ್ ಕತೆ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಆ ಬೆಟ್ಟಿಂಗ್ ಕಾನ್ಸೆಪ್ಟ್ನ ಇನ್ನೂ ಯೂಸ್ ಮಾಡಿಕೊಂಡು ಗೊತ್ತಿಲ್ಲದೆ ಇರೋ ಕೆಲವೊಂದು ವಿಷಯನ ಹೇಳ್ಬೋದಿತ್ತೇನೋ ಅಂತ ಅನಿಸ್ತು. ಮ್ಯೂಸಿಕ್ ಕೂಡ ವರ್ಕ್ ಆಗಿದೆ, ಕೆಲವೊಂದು ಟೈಮಲ್ಲಿ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ಡಿಸೆಂಟ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಶಶಾಂಕ್ ಅವರಿಂದ ಫ್ಯಾಮಿಲಿ ಎಂಟರ್ಟೈನರ್ಸ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಆ ಆಡಿಯನ್ಸ್ಗೆ ಅವರ ಸಿನಿಮಾ ಮೋಸ ಮಾಡಲ್ಲ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರ ಪ್ರೀವಿಯಸ್ ಸಿನಿಮಾ ಕೂಡ ಹಿಟ್ ಆಗಿತ್ತು, ಅದೇ ಲೀಸ್ಟ್ಗೆ ಈ ಸಿನಿಮಾ ಕೂಡ ಸೇರತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.